ಗುಡ್ ಈವ್ನಿಂಗ್ ಎಲ್ಲರಿಗೂ. ನಿಮಗೆಲ್ಲ ಗೊತ್ತಿರಲಿ SSC CGL 2026 ನೋಟಿಫಿಕೇಷನ್ ಬಂದೈತಿ. ಎಲ್ಲರಿಗೂ ಅನಿಸ್ತಿತ್ತು ಈ ಮಂತ್ ಎಂಡ್ ಒಳಗೆ ಅಂದ್ರೆ ಮೇ ಎಂಡ್ ಒಳಗೆ CGL ನೋಟಿಫಿಕೇಷನ್ ಬರ್ತಾವಂತ. ನಿಯರ್ಲಿ 12,256 ವೇಕೆನ್ಸಿಗಳು ಬಂದವು. ಇದ್ರ ಬಗ್ಗೆ ಏನೇನು ಅಂತ ತಿಳ್ಕೊಂಡು ಬರ್ರಿ. ನೀವು ನೋಡತ್ತೀರಿ ARE ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾವು ಒಂದು ಹೊಸ ಏಮ್ನೊಂದಿಗೆ ಈ ಚಾನಲ್ನ ಸ್ಟಾರ್ಟ್ ಮಾಡೀವಿ. ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ಈಸಿಯಾಗಿ ಅರ್ಥ ಆಗುವಂಗೆ ಹೇಳೋ ಥರ ಇರುತ್ತಂತ ಈ ಚಾನಲ್ನ ಸ್ಟಾರ್ಟ್ ಮಾಡೀವಿ. ಇದರಲ್ಲಿ ನಿಮ್ಗೆ ಏನೇನು ಸಿಗುತ್ತಂದರೆ, ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಪ್ರತಿದಿನ ಮ್ಯಾಥ್ಸ್ ಕ್ಲಾಸಸ್ ಇವಾಗ ಸ್ಟಾರ್ಟ್ ಆಗಿದ್ದಾವೆ. ಮುಂದೆ ರೀಸನಿಂಗ್ ಮತ್ತು ಇನ್ನು ಉಳಿದ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇದೇ ರೀತಿಯಾಗಿ ಟೆಲಿಗ್ರಾಮ್ ಒಳಗೆ 2 ಚಾನಲ್ ಇದಾವೆ. ಒಂದು ಪಬ್ಲಿಕ್ ಚಾನಲ್ ಐತಿ, ಒಂದು ಪ್ರೈವೇಟ್ ಚಾನಲ್ ಐತಿ. ಪಬ್ಲಿಕ್ ಚಾನಲಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ಕರೆಂಟ್ ಅಫೇರ್ಸ್ ಸಿಗುತ್ತೆ. ನೀವು ಪ್ರೈವೇಟ್ ಚಾನಲಲ್ಲಿ ಜಾಯ್ನ್ ಆದರೆ ನಿಮಗೆ ಡೈಲಿ ಮ್ಯಾಥ್ಸ್, ಇಂಗ್ಲೀಷ್ ಮತ್ತು ರೀಸನಿಂದ ಕ್ವಶನ್ ಸಿಗ್ತಿರ್ತಾವೆ. GK ಕ್ವಶನ್ನ ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಮೊದಲಿಗೆ ನಾವು SSC CGL 2026 ವೇಕೆನ್ಸಿ ನೋಡೋದಾದ್ರೆ ನಿಯರ್ಲಿ 12,256 ವೇಕೆನ್ಸಿ ಬಂದವು. ಏನೇನು ಕ್ರೈಟೀರಿಯಾ ಐತಿ, ಯಾವ್ಯಾವ ಇಂಪಾರ್ಟೆಂಟ್ ಡೇಟ್ಸ್ ಅದಾವೆ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಒಂದು ಸಲ ನೋಡ್ಕೊಂಡು ಬರೋಂಬರ್ರಿ. ಮೊದಲಿಗೆ CGL 2026ನ ಕಂಡಕ್ಟ್ ಮಾಡೋದು ನಿಮ್ಗೆ ಗೊತ್ತಿರಲಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಡಕ್ಟ್ ಮಾಡ್ತಾರೆ. ನಿಯರ್ಲಿ 12,256 ವೇಕೆನ್ಸಿ ಅದಾವೆ. ಇವು ಗ್ರ್ಯಾಜುಯೇಟ್ ಲೆವೆಲ್ ಅವ್ರಿಗೆ, ಅಂದರೆ ಯಾರಾದರೂ ಗ್ರ್ಯಾಜುಯೇಟ್ ಲೆವೆಲ್ನ ಕಂಪ್ಲೀಟ್ ಮಾಡಿದರೆ ಅವರಿಗೆ ಈ ವೇಕೆನ್ಸಿಗಳು ಅಪ್ಲೈ ಆಗುತ್ತೆ. ಅಂದರೆ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿರಬೇಕು, ಯಾವುದೇ ರಿಸಲ್ಟ್ ಹೋಲ್ಡ್ ಅಲ್ಲಿರಬಾರ್ದು. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಈ ಅಪ್ಲಿಕೇಶನ್ನ ಹಾಕ್ಬೋದು. ಪೇ ಲೆವೆಲ್ ಕೂಡ ಹೆಂಗಿರುತ್ತೆ ಅಂದರೆ, ಗ್ರೂಪ್ B ಅಂತ ಇರ್ತವೆ ಮತ್ತು ಗ್ರೂಪ್ C, ಈ ಜಾಬ್ಸ್ ಎಲ್ಲ ಇದರಲ್ಲಿ ಸಿಗ್ತಾವೆ. ವಯೋಮಿತಿ 18ರಿಂದ 30 ವರ್ಷ ಇರುತ್ತೆ. ಕೆಲವೊಂದಿಷ್ಟು ಜಾಬ್ಗಳಿಗೆ, ಕೆಲವೊಂದಿಷ್ಟು ವೇಕೆನ್ಸಿಗಳಿಗೆ 18ರಿಂದ 32 ಕೂಡ ಇರುತ್ತೆ. ಇನ್ನು ಕೆಲವೊಂದಿಷ್ಟು ವೇಕೆನ್ಸಿಗಳಿಗೆ 18ರಿಂದ 27 ಇದೆ. ಅವ್ಯಾವ ಅಂತಂದ್ರೆ ಆಡಿಟರ್, ಅಕೌಂಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಪೋಸ್ಟಲ್ ಅಸಿಸ್ಟೆಂಟ್, ಸೀನಿಯರ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸಬ್ ಇನ್ಸ್ಪೆಕ್ಟರ್ ನಾರ್ಕೋಟಿಕ್ಸ್ ಮತ್ತು ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಇವೆಲ್ಲ ಗ್ರೂಪ್ C ಪೋಸ್ಟ್ ಇರ್ತಾವೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗ ಅಂದರೆ, ಇವತ್ತು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ನ. ಲಾಸ್ಟ್ ಡೇಟ್ 22 ಜೂನ್ ಇರುತ್ತೆ ಅಪ್ಲೈ ಮಾಡೋಕ್ಕೆ. ಪೇಮೆಂಟ್ ಇರೋದು 23 ಜೂನ್ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ನೀವೇನಾದರೂ ತೊಂದರೆ ಮಾಡಿದರೆ ಕರೆಕ್ಷನ್ ಡೇಟ್ 29ರಿಂದ 1 ಜುಲೈವರೆಗೂ ಇರುತ್ತೆ. ಎಕ್ಸಾಮು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಇರುತ್ತೆ ಅಂತ ಟೆಂಟೇಟಿವ್ ಆಗಿ ಹೇಳಿದ್ದಾರೆ. ಟೆಂಟೇಟಿವ್ ವೇಕೆನ್ಸಿ ಕೂಡ 12,256 ಇದಾವೆ. ಡಿಸೆಂಬರ್ನ 2026ರಲ್ಲಿ CBT 2 ಎಕ್ಸಾಮ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವ್ಯಾವ ಪೋಸ್ಟ್ ಇದಾವೆ ಅಂತಂದರೆ, ಇವೆಲ್ಲ ಪಾಪ್ಯುಲರ್ ಪೋಸ್ಟು. ಒಂದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಇದಕ್ಕೆ ನೀವು ಗ್ರ್ಯಾಜುಯೇಷನ್ ಮಾಡಿರಬೇಕು ಮತ್ತು ಎಲಿಜಿಬಲ್ ಇರಬೇಕು. ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಎಕ್ಸಾಮಿನರ್, ಈ ರೀತಿಯಾಗಿ ಪ್ರಿವೆಂಟ್ ಆಫೀಸರ್, ಇನ್ಸ್ಪೆಕ್ಟರ್, CBI ಸಬ್ ಇನ್ಸ್ಪೆಕ್ಟರ್, ರೀತಿಯಾಗಿ ಒಂದಿಷ್ಟು ಕ್ಯಾಟಗರಿ ಇರ್ತಾವೆ. ಆ ಕ್ಯಾಟಗರಿಗೆ ನೀವು ಎಲಿಜಿಬಲ್ ಆದರೆ ನೀವು ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ನಿಯರ್ಲಿ ಗ್ರ್ಯಾಜುಯೇಷನ್ ಮುಗಿಸಿದವರು ಎಲ್ಲರೂ ಅಪ್ಲೈ ಮಾಡ್ಬೋದು. ಒಂದಿಷ್ಟು ಎಕ್ಸೆಪ್ಷನ್ ಏನಂತಂದರೆ, ನೀವು PUCಯಲ್ಲಿ 12th ಒಳಗಡೆ PCMಲ್ಲಿ ಮೋರ್ ದೆನ್ 60% ಮಾಡಿದರೆ, ಅಥವಾ ಮ್ಯಾಥಮೆಟಿಕ್ಸಲ್ಲಿ ಮೋರ್ ದೆನ್ 60% ಮಾಡಿದರೆ ನಿಮಗೊಂದಿಷ್ಟು ಜಾಸ್ತಿ ವೇಕೆನ್ಸಿಗಳು ಅಪ್ಲೈ ಆಗುತ್ತೆ. ಇನ್ನು ನಾನು ಆವಾಗಲೇ ಹೇಳಿದೆ, ಏಜ್ ಲಿಮಿಟ್ ಹೆಂಗಿರುತ್ತೆ ಅಂದರೆ 18ರಿಂದ ಸ್ಟಾರ್ಟಾಗಿ 27 ಇರುತ್ತೆ. ಕೆಲವೊಂದಿಷ್ಟು ಕಡೆ 30 ಇರುತ್ತೆ, ಕೆಲವೊಂದಿಷ್ಟು ವೇಕೆನ್ಸಿಗಳಿಗೆ 32 ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಇನ್ನು OBC ಅವರಿಗೆ 3 ವರ್ಷ ಏಜ್ ಲಿಮಿಟ್ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC ST ಅವ್ರಿಗೆ 5 ವರ್ಷ, PWBD ಅವ್ರಿಗೆ 10 ವರ್ಷ ಮತ್ತು
PWD OBC ಅವರಿಗೆ 13 ವರ್ಷ ಇರುತ್ತೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಈ ಎಕ್ಸಾಮ್ ಪ್ಯಾಟರ್ನ 2 ಹಂತದೊಳಗೆ ನಡೆಯುತ್ತೆ. ಒಂದು ಏನಂತಂದ್ರೆ ಇದು ನೆಕ್ಸ್ಟ್ ಪೇಜ್ ಒಳಗೆ ಅಂತ ಹೇಳ್ತೀನಿ. ಇಲ್ಲಿದೆ ನೋಡಿರಿ. ಎಕ್ಸಾಮ್ ಪ್ಯಾಟರ್ನ್ 2 ರೀತಿಯಾಗಿರುತ್ತೆ, ಟೈರ್ 1 ಮತ್ತು ಟೈರ್ 2. ಟೈರ್ 1 ಎಕ್ಸಾಮಲ್ಲಿ 4 ಸಬ್ಜೆಕ್ಟ್ಸ್ ಇರ್ತಾವೆ. ಅದರಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ. ಅವು 25 ಕ್ವಶನ್ ಇರ್ತಾವೆ, 50 ಮಾರ್ಕ್ಸಿಗೆ ಇರುತ್ತೆ. ಅಂದರೆ ಪ್ರತಿ ಕ್ವಶನಿಗೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಹೊಸದಾಗಿ ಸೆಕ್ಷನಲ್ ಟೈಮರ್ನ ಹಾಕಿದ್ದಾರೆ. ಸೆಕ್ಷನಲ್ ಟೈಮರ್ ಅಂತಂದರೆ ಈ 25 ಕ್ವಶನ್ಗಳಿಗೆ ನಿಮಗೆ ಟೋಟಲಾಗಿ 15 ನಿಮಿಷ ಸಿಗುತ್ತೆ. ಅಂದರೆ ಇಡೀ ಟೈರ್ 1 ಎಕ್ಸಾಮ್ಗೆ 60 ಮಿನಿಟ್ಸ್ ಇರುತ್ತೆ. ಅಂದರೆ ಈಚ್ ಸೆಕ್ಷನಿಗೆ ಈಚ್ ಸಬ್ಜೆಕ್ಟಿಗೆ ನಿಮಗೆ 15 ನಿಮಿಷ ಸಿಗುತ್ತೆ. ಸೆಕ್ಷನಲ್ ಟೈಮರ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಅದು ನೆಕ್ಸ್ಟ್ ಸೆಕ್ಷನ್ಗೆ ಶಿಫ್ಟ್ ಆಗ್ತಾ ಇರುತ್ತೆ. ಸೊ 25 ಕ್ವಶನ್ ಇರ್ತವೆ, 15 ನಿಮಿಷ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇದು ಟೈರ್ 1 ಅಥವಾ CBT 1 ಅಂತ ಹೇಳ್ತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದರಲ್ಲಿ ಕಟ್ ಆಫ್ ಎಷ್ಟಿರುತ್ತೆ ಅಂದರೆ ನಾನು ಹೋದ ಸರಿ ನೋಡ್ದಂಗೆ ಕಟ್ ಆಫ್ ಏನಿರುತ್ತೆ ಅಂದರೆ ನಿಯರ್ಲಿ 130+ ಇರುತ್ತೆ. ಈ ಸಾರಿ ಸೆಕ್ಷನಲ್ ಟೈಮರ್ ಇರೋದ್ರಿಂದ ಮೇ ಬಿ +or-10 ಆಗ್ಬೋದು. ಸೊ ಇದು 130+ ಯಾವುದಂತಂದರೆ OBC ಅವ್ರಿಗೆ ಹೇಳಿದ್ದೀನಿ, 135+ UR ಇರುತ್ತೆ ಮತ್ತು ಹೋಗ್ತಾ ಇರುತ್ತೆ ಹೀಗೆ. ಇನ್ನು ಟೈರ್ 2 ಎಕ್ಸಾಮ್ ಒಳಗೂ ಇದೇ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಬಟ್ ಇಲ್ಲೇನೋ ಸೆಕ್ಷನ್ಸ್ ಇರ್ತಾವೆ. ಇದ್ರಾಗೂ ಸೇಮ್ ಮ್ಯಾಥಮೆಟಿಕ್ಸು, ರೀಸನಿಂಗು, ಇಂಗ್ಲೀಷ್ ಮತ್ತು GK ಇರುತ್ತೆ. ಇದರಲ್ಲಿ ಹೆಂಗಾಗಿರುತ್ತೆ ಅಂದರೆ ಟೈರ್ 2ದಲ್ಲಿ 2 ಸೆಷನ್ ಇರ್ತಾವೆ. ಸೆಷನ್ 1 ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಇರುತ್ತೆ. 30 ಕ್ವಶನ್ ಇರ್ತಾವೆ. ಒಂದು ಕ್ವಶನಿಗೆ 3 ಮಾರ್ಕ್ಸ್ ಇರುತ್ತೆ. ಅಂದರೆ 90 ಕ್ವಶನ್ ಮ್ಯಾಥಮೆಟಿಕ್ಸಿಂದ ಮತ್ತು 90 ಕ್ವಶನ್ ರೀಸನಿಂಗಿಂದ ಬರುತ್ತೆ. ಟೋಟಲಾಗಿ ಇದಕ್ಕೆ 30 ಮಿನಿಟ್ಸು ಮತ್ತು ಇದಕ್ಕೆ 30 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ಸೆಷನಲ್ಲಿ ಇಂಗ್ಲೀಷ್ ಇರುತ್ತೆ ಮತ್ತು GK ಇರುತ್ತೆ. GK ನಿಮಗೆ 25 ಕ್ವಶನ್ಸ್ ಇರ್ತವೆ. ಇಂಗ್ಲೀಷ್ ನಿಮಗೆ 45 ಕ್ವಶನ್ ಇರ್ತವೆ. ಇಂಟು 3 ಮಾಡಿದ್ರೆ 135 ಮಾರ್ಕ್ಸ್ ಇಲ್ಲಿರುತ್ತೆ. ಇದು 3 ಮಾರ್ಕ್ಸಿಗಿರುತ್ತೆ, ಇಲ್ಲಿ 75 ಆಗುತ್ತೆ. ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ 60 ಕ್ವಶನ್ ಇರ್ತವೆ, 3 ಮಾರ್ಕ್ಸಿಗೆ 180 ಆಗುತ್ತೆ. ಟೋಟಲಾಗಿ 390 ಮಾರ್ಕ್ಸಿಗೆ ಇರುತ್ತೆ. ಕಟ್ ಆಫ್ UR OBC ಈ ಥರ ಇವರಿಗೆಲ್ಲ more than 315+ ಇರುತ್ತೆ. ಕರೆಕ್ಟ್ ಆಯಿತಾ? ಇಲ್ಲಿ ಕೂಡ ಸೆಕ್ಷನಲ್ ಟೈಮರ್ನ ಹಾಕಿದ್ದಾರೆ. ಅದು ಮೇ ಬಿ ಲೈಕ್ 2 hour ಇರೋದ್ರಿಂದ ಇದಕ್ಕೆ ಒಂದು 40 ಮಿನಿಟ್ಸ್ ಇದ್ದಂಗಿದೆ. ಓಕೆ, ಇದಕ್ಕೂ ಸೆಕ್ಷನಲ್ ಟೈಮರ್ ಹಾಕಿದ್ದಾರೆ. ಈ ರೀತಿಯಾಗಿ ಡಿವೈಡ್ ಆಗುತ್ತೆ. ಸೊ ಇದು ಬಂದು ಟೋಟಲಾಗಿ 12,256 ವೇಕೆನ್ಸಿ ಇದಾವೆ. ನೀವೇನಾದರೂ ಪ್ರಿಪೇರ್ ಆಗ್ತಿದ್ರೆ ಸೀರಿಯಸ್ ಆಗಿರಿ. ಇನ್ನೂ 2 ಮಂತ್ಸ್ ಇರುತ್ತೆ. 2 ಮಂತ್ಸ್ ಒಳಗೆ ಹೆವಿಯಾಗಿ ಪ್ರಿಪೇರ್ ಆಗ್ಬೋದು. ಆ್ಯಂಡ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ನಿಮಗೇನಾದರೂ ಕ್ವಶನ್ಸ್ ಬೇಕಿದ್ದರೆ ನೀವು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಅದು ಮಂತ್ಲಿ ಪೇಮೆಂಟ್ ಬೇಸ್ಡ್ ಇರುತ್ತೆ. ನಿಮ್ಗೆ ಡೈಲಿ ಅಲ್ಲಿ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಸೊ ಇದಿಷ್ಟಾಗಿತ್ತು 12,256 ವೇಕೆನ್ಸಿ. ನಿಮ್ಗೆ ಗೊತ್ತಿರಲಿ, ಅದೇ ರೀತಿಯಾಗಿ ALP ಕೂಡ ವೇಕೆನ್ಸಿ ಬಂದಿದೆ. ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ RRBಯಿಂದ. ಇದು ಕೂಡ ನಿಯರ್ಲಿ 10,000 ಜಾಬ್ ಅದಾವೆ. ಇದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಏನಂದರೆ ಎಜುಕೇಷನ್ ಕ್ವಾಲಿಫಿಕೇಷನು ಇದಕ್ಕೆ ಟೆಕ್ನಿಕಲ್ ಎಜುಕೇಷನ್ ಇರಬೇಕು. ಅಂದರೆ 10th ಆದಮೇಲೆ ITI ಮುಗಿಸಿರಬೇಕು, ಅಥವಾ ಡಿಪ್ಲೊಮಾ ಇರಬೇಕು, ಅಥವಾ ಎಂಜಿನಿಯರಿಂಗ್ ಫೀಲ್ಡಲ್ಲಿರಬೇಕು. ಇದ್ದವ್ರಿಗೆ ಮಾತ್ರ ಇದು ಎಲಿಜಿಬಲ್ ಆಗಿರುತ್ತೆ. ಯಾರ್ಯಾರು ಎಲಿಜಿಬಲ್ ಇರ್ತಿರಲ್ಲ ಅಪ್ಲೈ ಮಾಡಿ ಹೋಗ್ರಿ. ಇನ್ನು ಇದಿಷ್ಟಾಗಿತ್ತು
ಇದ್ರ ವೇಕೆನ್ಸಿ ಮತ್ತೇನಾದರೂ ಡೌಟ್ ಇದ್ದರೆ ನಿಮ್ಗೆ ಕೇಳ್ರಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಅಂತ ಹೇಳ್ತಾ. ಇನ್ನೊಂದು ಮರ್ತುಬಿಟ್ಟೆ, ಇದರಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಕಂಪ್ಯೂಟರ್ ಟೆಸ್ಟ್ ಇರುತ್ತೆ, ಇದು ಎಲಿಜಿಬಲ್ ಟೆಸ್ಟ್ ಇರುತ್ತೆ. ಇದನ್ನು ಕಂಪಲ್ಸರಿ ಪಾಸ್ ಆಗಲೇಬೇಕು. ದಿಸ್ ಈಸ್ ಕಂಪಲ್ಸರಿ ಪಾಸ್ ಆಗಲೇಬೇಕು, ಅಂದರೆ ಕ್ವಾಲಿಫೈಯಿಂಗ್ ಇನ್ ನೇಚರ್. OBC UR ಇವ್ರಿಗೆಲ್ಲ ನಿಯರ್ಲಿ 17+ ಮಾರ್ಕ್ಸ್ ಇರುತ್ತೆ ಔಟ್ ಆಫ್ 60, ಅಂದರೆ 20 ಕ್ವಶನ್ ಇರ್ತವೆ ಇಂಟು 3 ಮಾರ್ಕ್ಸ್, 60 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಅಟ್ಲೀಸ್ಟ್ 17 ಆದರೂ ತೊಗೊಳ್ಳೇಬೇಕು. ಸೊ ಇದಾಗಿತ್ತು SSC CGL ಬಗ್ಗೆ ಇನ್ಫಾರ್ಮೇಷನ್ನ. ಮತ್ತು ಇನ್ನೊಂದು ಏನಂತಂದ್ರೆ, ಕರ್ನಾಟಕದ ಎಲ್ಲ ಜನಗಳು ಏನಂದ್ರೆ ಸ್ಟೇಟ್ಗೆ ಎಕ್ಸಾಮಿಗೆ ಅಂತ ಕುಂತ್ಬಿಟ್ರಿ. ಸ್ಟೇಟ್ ಎಕ್ಸಾಮ್ ಜೊತೆಗೇ ನೀವು ಸೆಂಟ್ರಲ್ ಎಕ್ಸಾಮ್ನ ಬರೆದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಸೆಂಟ್ರಲ್ ಎಕ್ಸಾಮ್ ಸಿಕ್ಕರೆ ನಿಮ್ಗೆ ಒಳ್ಳೇದಾಗುತ್ತೆ. ಬಿಕಾಸ್ ನೀವು ಸ್ಟೇಟ್ ಎಕ್ಸಾಮ್ಗೆ ಅಂತ ಓದ್ತಾ ಇದ್ದರೆ ನಿಯರ್ಲಿ ನಿಮ್ಗೆ 3 to 4 ಇಯರ್ಸ್ ಆಯಿತು, ಯಾವುದೇ ಕಾಲ್ಫಾರ್ಮ್ ಆಗಿಲ್ಲ. ಕಾಲ್ಫಾರ್ಮ್ ಆದರೂ ಅದ್ರದ್ದು ಇನ್ನೂ ಕರೆಕ್ಟಾಗಿ ಪ್ರೊಸೆಸ್ ಆಗ್ತಿಲ್ಲ. ಸೊ ಇದರಿಂದ ನಿಮ್ಗೆ ಏನೇನು ಮಿಸ್ ಆಗುತ್ತೆ, ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಮಿಸ್ ಆಗುತ್ತೆ, ಅಂದರೆ ಪೇಮೆಂಟ್ ಮಿಸ್ ಆಗುತ್ತೆ, ಒಂದು ಪ್ರಮೋಷನ್ ಮಿಸ್ ಆಗುತ್ತೆ, ಇಂಕ್ರಿಮೆಂಟ್ಸ್ ಮಿಸ್ ಆಗ್ತವೆ. ಅದರ ಜೊತೆಗೆ ನಿಮ್ಗೆ ಪೇ ಕಮಿಷನ್, ಅಂದರೆ ಇವಾಗ ನಿಯರ್ಲಿ 8th ಪೇ ಕಮಿಷನ್ ಇದೆ, ಕರ್ನಾಟಕದಲ್ಲಿ 7th ಇದೆ ಅನ್ಕೊತೀನಿ, ಅದು ಕೂಡ ನಿಮ್ಗೆ ಲೇಟಾಗಿ ಸಿಗುತ್ತೆ. ಮತ್ತು ಅದ್ರ ಜೊತೆ ಟೆನ್ಷನ್ ಇರುತ್ತೆ, ಮನೇಲಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನೀವು ಸೆಂಟ್ರಲ್ ಎಕ್ಸಾಮಿಗೂ ಅಪ್ಲೈ ಮಾಡ್ತಾಯಿರಿ, ಅದನ್ನು ಎಕ್ಸಾಮ್ ಬರೀತೀರಿ. ಹೇಳಕ್ಕೆ ಬರಲ್ಲ, ನೀವು ಪಟ್ಟಿರೋ ಕಷ್ಟ, ನೀವು ಕಷ್ಟಪಟ್ಟಿದ್ರ ಸಂಬಂಧ ಯಾವುದಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಕ್ಸಾಮ್ ಪಾಸಾಗಿ ನಿಮ್ಗೆ ಜಾಬ್ ಸಿಕ್ಕರೆ ಸ್ಟೇಟ್ಗಿಂತ ಒಳ್ಳೆ ಸ್ಯಾಲ್ರಿ, ಒಳ್ಳೆ ಮರ್ಯಾದೆ ಸಿಗೋದು ಅಥವಾ ಎಲ್ಲ ಸಿಗ್ತಿರುತ್ತೆ. ಸೊ ಯಾವುದೇ ಒಂದು ಹೋಪ್ ಕಳ್ಕೊಬೇಡ್ರಿ, ಡೂ ಯುವರ್ ಬೆಸ್ಟ್. ಆ್ಯಂಡ್ ಐ ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗೈತೆ ಅಂತ. ಮತ್ತೆ ಮುಂದಿನ ವಿಡಿಯೋದಾಗ ಮುಂದಿನ ವೇಕೆನ್ಸಿ ಅಥವಾ ಮುಂದಿನ ಕ್ಲಾಸ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಗುಡ್ ನೈಟ್.